ಮೋನು ಎಂತ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಹನ ನೆನ್ನೆ ಮನೆ ಮಕ್ಕಳು ಒಂದ್ ಗೊರ್ಕೆ ಹೊಡೆದ್ವು. ಇವತ್ತು ನಾವೇನೋ ಒಂದು ಹೇಳ್ಬೇಕಲ್ಲ, ಏನ್ ಹೇಳೋಣ? ನನಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುತ್ತಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಬರ್ಡೇ ಹಿಂದಿನ ದಿನ, ಅಂದರೆ 2 days ಬಿಫೋರ್ ನನ್ನ ಹಸ್ಬೆಂಡ್ ಔಟ್ಸೈಡ್ ಹೊರಟಿದ್ರು ಅಂತ ಹೇಳಿ ಆವಾಗ ಕೇಕ್ ಕಟ್ ಮಾಡಿಸಿದ್ದು. ಮೋನು ಎಂತ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಹನ ನೆನ್ನೆ ಕೇಕ್ ಕಟ್ ಮಾಡಿಸಿ ಹೋಗ್ಬಿಟ್ರೆ ಅಡ್ವಾನ್ಸ್ ಆಗಿ. ಒಂದು ಗಿಫ್ಟ್ ಕೊಟ್ಟಿಲ್ಲ. ಫಸ್ಟ್ ನೀವೇ ನನ್ನ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ನ ಕೊಡ್ತಾ ಇರೋದು. ಸಖತ್ತಾಗಿದೆ. ಥ್ಯಾಂಕ್ ಯು, ವೆಲ್ಕಮ್. ನೆಕ್ಸ್ಟ್ ಇವಾಗ ಇನ್ನೊಂದು ಕಲರ್ ಚೆನ್ನಾಗಿದೆ ಅಲ್ಲ ಅದು? ವೈಟ್ ಕಲರ್, ಅದೊಂಥರ ಸೋಬರ್ ಆಗಿದೆ. ಇದು ಅಷ್ಟೇ ಸೂಪರ್ ಆಗಿದೆ. ಲೈಟ್ ಪಿಂಕ್. ನಮ್ಮನೇಲಂತೂ ಮಕ್ಕಳಿಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಏನೇನು ತಂದಿರ್ತೀರಾ, ಏನೇನು ಮಾಡಿರ್ತೀರಾ ಅಂತ. ಇದು ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಅದಕ್ಕೆ ಕಲರು ಎಲ್ಲ ಎಂಬ್ರಾಯ್ಡ್ರಿ ಮಾಡಿದಾರಲ್ಲ ಅದ್ರ ಮೇಲೆ. ಎಂಬ್ರಾಯ್ಡ್ರಿ ಮಾಡಿದಾರೆ ಅದನ್ನ. ಇದು ಎಂಬ್ರಾಯ್ಡ್ರಿ ಚೆನ್ನಾಗಿದೆ. ನೀವೇ ನನ್ನ ಬರ್ಡೇಗೆ ಫಸ್ಟ್ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದೀರಿ. ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. Happy birthday. Wow, thank you so much, Magle. Love you. Thank you. Happy birthday, Chikki. Love you. Wow. To my dear Chikki, I love you. Wow, thank you so much, Magle. Happy birthday, Mom. I love you too, Magle. Best mom to my dear mom. I love you. Thank you so much. Wow. ಇಪ್ಪಿ ದುಡ್ಡಲ್ಲೇ ಯಾಕೆ ನನಗೆ? ನೋಡು ಒಳಗಡೆ ಏನೇನಿದೆ. ನಾನು ಓಪನ್ ಮಾಡಿ ತೋರಿಸ್ಲಾ? ನೀನು ಮಾಮಿಗೆ ಗಿಫ್ಟ್. ಅಮ್ಮ, ನಿನ್ನ ಫೇವ್ರೆಟ್ ಕೋಕೋನಟ್ ಐಸ್ ಕ್ರೀಮ್, ಫೇವ್ರೆಟ್ ಚಾಕ್ಲೇಟ್. ವಾವ್, ನನಗೆ ಕೋಕೋನಟ್ ಐಸ್ ಕ್ರೀಮ್ ಇಷ್ಟ ಅಂತ ಫೇವ್ರೆಟ್ ಚಾಕ್ಲೇಟ್ ಕೋಕೋನಟ್. ಒಂದು ಸ್ಟಿಕ್ಕಿ ನೋಟ್ಸ್ 100 ಮತ್ತೆ ದುಡ್ಡು ಕೊಟ್ಟಿದ್ದಾಳೆ. ಏನಕ್ಕೆ ದುಡ್ಡು ಕೊಟ್ಟಿದ್ಯಾ ಮಗಳೇ? ಕೂಡ ನಿಂದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಗ್ರೀಟಿಂಗ್ ಕೂಡ ನಿಂದ. ನೀನು ಕ್ಷೀರಕ್ಕೆ ಅಟ್ಲೀಸ್ಟ್ ನಂಗೆ ಗ್ರೀಟಿಂಗ್ಸ್ ಆದರೂ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಏನು ಕೊಡ್ತಿಲ್ವಲ್ಲ ಅದಕ್ಕೆ ನಮಗೆ ಬರ್ಡೇಗೆ. ಥ್ಯಾಂಕ್ ಯು. ವೆಲ್ಕಮ್. ಬರ್ಡೇ ದಿನ ಅಂತೂ ನನ್ನ ಫ್ರೆಂಡ್ಸ್ ಸಹನಾ, ಆಂಟಿ, ಅಂಕಲ್, ಅಮ್ಮ, ಅಪ್ಪ ಎಲ್ಲರೂ ಸೇರ್ಕೊಂಡು ಕೇಕ್ನ ಕಟ್ ಮಾಡಿಸಿದ್ರು. ಒಂದೇ ದಿನ 3 ಕೇಕ್ನ ಕಟ್ ಮಾಡಿಬಿಟ್ಟೆ. ಆ್ಯಂಡ್ ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ಮೋಹನ್ ಕೂಡ ಸಿಂಗಾಪುರ್, ಮಲೇಷ್ಯಾ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ತಂದಿದ್ದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ವಿ. ನೋಡಿದಕ್ಕೆ ಇದನ್ನ ಮಾತ್ರ ಎಷ್ಟು ಇದು ಡ್ರಿಂಕ್ಸ್ ತಗೊಬಂದಿದೆ. ನೋಡಿದಕ್ಕೆ ಅದೆಲ್ಲ ಶೇರ್ ಮಾಡಿ ಶೇರ್ ಮಾಡಿ ಕೊಡೋಣ. ಹಂಗಲ್ಲ ಸಿನು, ಅದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೊಡೋಣ. ಸದ್ಯ ನಮ್ಮಪ್ಪ ಅದೊಂದರ ತಂತಲ್ಲ. ಮುನ ಬರೀ ಎಣ್ಣೆ ಬಾಟ್ಲೆ ತಗೊಬಂದಿದೀಯಲ್ಲ ಮುನ. ಇಪ್ಪಿ ನೋಡ್ಲಿಕ್ಕೆ ಬರೀ ಮುನ ಭಾಳ ಕೆಟ್ಟ ಬುದ್ಧಿ ಮುನ ನಿಂಗೆ. ಬರೀ ಡ್ರಿಂಕ್ಸ್ ತಂದಿದೆ ಮಗಳ. ಅಪ್ಪ ನೋಡು.
ಓಪನ್ ಮಾಡ್ತೀನಿ. ಮತ್ತೆ ಇದನ್ನು ಜ್ಯೂಸ್ ಅಮ್ಮಂಗೇನೋ ಅಂತ ತಂದಿದೆ. ಅಮ್ಮಂಗೆ ಸದ್ಯ ಅಮ್ಮಂಗೇನೋ ನಮಗೇನು ತಂದಿಲ್ಲ ಮೋನಿಕಲ್ಲೂ ಏನಕ್ಕೆ ಕಲ್ತೀರಾ ವಾಚ್ ತಗೋ ಬಂದ್ಬಿಟ್ಟಿದೆ ನನಗೆ. ಗಂಡ ಏಯ್ ನೋಡೋಣ ಹೆಂಗಂತಾರೆ ನಿನ್ನ ಪ್ರೀತಿಯ ಗಂಡ ಅಂತ. ಮೋಹನ್ ಬಂದಾದ್ಮೇಲೆ ಒಂದೆರಡು ದಿನ ಅವ್ರಿಗೆ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ನಾನು, ಲಿಪಿ, ನಮ್ಮ ಅಕ್ಕನ ಮಗಳು ಮತ್ತು ಮೋಹನ್ ಎಲ್ಲರೂ ಕೂಡ ಒಂದು ರೆಸಾರ್ಟಿಗೆ ಹೊರಟ್ವಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ಕೇಳ್ತಾ ಇರೋವಂತಹ ಒಂದು ಕ್ವೆಶನಿಗೆ ಆನ್ಸರ್ ಮಾಡಿದ್ದೀನಿ. ಹೋಪ್ ನಿಮಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಇಷ್ಟು ದಿನ ಏನಕ್ಕೆ ಆನ್ಸರ್ ಮಾಡಿರಲಿಲ್ಲ ಅಂತಲೂ ಬೇಜಾರು ಮಾಡ್ಕೊಬೇಡಿ, ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಮಳೆ ಅಂದರೆ ಫುಲ್ ಮಳೆ ಇತ್ತು. ಬಟ್ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿರೋದ್ರಿಂದ ರೆಸಾರ್ಟನ್ನು ನಾವು ಮತ್ತೆ ಪೋಸ್ಟ್ಪೋನ್ ಮಾಡೋಕ್ಕೆ ನಮಗೆ ಆಪ್ಷನ್ನೇ ಇರಲಿಲ್ಲ. ಬಿಕಾಸ್ ಒಂದು ಸತಿ ಬುಕ್ ಮಾಡಿಕೊಂಡು ಮೋಹನ್ ಬ್ಯುಸಿ ಇದ್ರು ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿಕೊಂಡು ಇದು ಸೆಕೆಂಡ್ ಟೈಮ್ ಹೊರಟಿದ್ದು. ಲಿಪಿ ಹೋದ ತಕ್ಷಣ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತೆಲ್ಲ ಇರಿಟೇಟ್ ಮಾಡಂಗಿಲ್ಲ. ಪ್ಲೀಸ್ ಸ್ವಿಮ್ಮಿಂಗ್ ಪೂಲ್ ಓಕೆನಾ? ಪಾಪ ಇಟ್ಕೊಂಡಿದ್ದು ನೋಡಿ ಹೆಂಗ್ ಮಂಗವೆ. ಮನೆ ಮಕ್ಕಳು ಒಂದು ಗೊರಕೆ ಹೊಡೆದ್ವು. 2 hours ಡ್ರೈವಲ್ಲಿ ಏನು ಮಾಡೋದು ಅಂತ ಗೊರಕೆ ಹೊಡೆದಿದ್ರು ಅಲ್ಲೇನ್ರು. ಲೇಟಾಗಿ ಎದ್ಬಿಟ್ಲು. ಆಹಾ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ, ಚಿಲ್ಡಾಗಿದೆ. ಆ್ಯಕ್ಚುಲಿ ದಾರಿಲಂತೂ ನೇಚರ್ ತುಂಬಾ ಚೆನ್ನಾಗಿತ್ತು. ಮಳೆ ಗಾಳಿ ಎಲ್ಲ ತುಂಬ ಫ್ರೆಶ್ ಫೀಲ್ ಅನ್ನಿಸ್ತಾ ಇತ್ತು. ನಾವು ಅಂದ್ಕೊಳ್ತಾ ಇದ್ವಿ ಆಯತನ ಬುಕ್ ಮಾಡಿಕೊಂಡಾಗ ಅಯ್ಯೋ ನಾವು ಇವಾಗ ಹೋಗಬಾರ್ದಿತ್ತೇನೋ, ಮಳೆ ಜಾಸ್ತಿ ಆಯಿತು, ಏನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಬಟ್ ಆ್ಯಕ್ಚುಲಾಗಿ ನನಗೆ ಮತ್ತು ನಾವು ಹೋಗಿದ್ವಲ್ಲ ಎಲ್ರಿಗೂ ಫೀಲ್ ಆಗಿದೆ ಏನಪ್ಪ ಅಂತ ಅಂದರೆ, ಮಳೆಗಾಲದಲ್ಲೇ ಈ ರೆಸಾರ್ಟಿಗೆ ವಿಸಿಟ್ ಮಾಡಬೇಕು. ಯಾಕಂತಂದರೆ ಆ ನೇಚರ್ನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಸಮ್ಮರ್ ಇದ್ದರೆ ಏನಾಗುತ್ತೆ, ಅಲ್ಲಿರುವಂತಹ ವಾಟರ್ ಫಾಲ್ಸಲ್ಲಿ ನೀರು ಕಡಿಮೆ ಇರುತ್ತೆ ಅಂತೆಲ್ಲ ಅನಿಸ್ತು. ಆ್ಯಂಡ್ ರೆಸಾರ್ಟ್ ಒಳಗಡೆ ಹೋದ ತಕ್ಷಣ ಮಕ್ಕಳಿಗಂತೂ ಫುಲ್ ಖುಷಿ. ಫಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲೂ ಏನೇನೋ ಪ್ರೋಸೆಸ್ ಇರುತ್ತೆ ಅಲ್ವಾ, ಸೊ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಅವರು ಫಸ್ಟ್ ರಿಸೆಪ್ಷನಿಸ್ಟ್ ಹತ್ರ ಹೋದ್ವಿ. ಬಟ್ ನಾವು ಬುಕ್ ಮಾಡಿಕೊಂಡಾಗ ಲಿಪಿ, ನಾನು ಮತ್ತು ಮೋಹನ್ 3 ಜನಕ್ಕೆ ಬುಕ್ ಮಾಡ್ಕೊಂಡಿದ್ವಿ ನಾವು. ಸೊ ನಮ್ಮ ಅಕ್ಕನ ಮಗಳು ಸಮ್ಮರ್ ಹಾಲಿಡೇಸಲ್ಲಿ ಬಂದು ಇಷ್ಟು ದಿನ ಇರ್ತಾಳೆ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಹಾಗಾಗಿ ಅವಳಿಗೆ ಸಪ್ರೇಟ್ ಎಕ್ಸ್ಟ್ರಾ ಮತ್ತೆ ನಾವು ಪೇಮೆಂಟ್ನ ಮಾಡಿ ಅವಳಿಗೆ ನಮ್ಮ ರೂಮಿಗೆ ಒಂದು ಸಪ್ರೇಟಾಗಿ ಒಂದು ಎಕ್ಸ್ಟ್ರಾ ಕಾಟ್ನ ಹಾಕಿಸ್ಕೊಂಡ್ವಿ. ಆ್ಯಂಡ್ ವೆಲ್ಕಮ್ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಆ್ಯಂಬಿಯನ್ಸು ಪ್ರತಿಯೊಂದು ನಮಗೆ ಫುಲ್ ಖುಷಿ. ಆ್ಯಂಡ್ ಮಕ್ಕಳು ಕೂಡ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಆ್ಯಂಡ್ ಲಿಪಿ ಸ್ವಿಮ್ಮಿಂಗ್ ಡ್ರೆಸ್ನೇ ತೊಗೊಂಡು ಬಂದುಬಿಟ್ಲು. ಆಮೇಲೆ ಒಂಚೂರು ಜೋರು ಮಾಡಿ ತೊಗೊಂಡೋಗಿ ಇಡಿಸ್ದೆ. ಆಮೇಲೆ ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ. ಆ್ಯಂಡ್ ಅವರು ಕೂಡ ಫಾರ್ಮಾಲಿಟೀಸ್ ಇರುತ್ತಲ್ವ, ನಮ್ಮದು ಅಡ್ರೆಸ್ಸು, ನೇಮು, ಫೋನ್ ನಂಬರು ಆ್ಯಂಡ್ ನಮ್ಮದು ID ಕಾರ್ಡು ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಫಾರ್ಮಾಲಿಟೀಸ್ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಫೋಟೋಶೂಟ್ನ ತೊಗೊಂಡ್ವಿ. ಆ್ಯಂಡ್ ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೆಸಾರ್ಟಿಗೆ ಹೋದ್ವಿ. ಬಟ್ 1 ಡೇ ಬುಕ್ ಮಾಡ್ಕೊಬಾರ್ದಿತ್ತು, ಆ್ಯಕ್ಚುಲಿ 2 ಡೇಸ್ ಮಾಡ್ಕೊಬೇಕಿತ್ತು ಅಂತ ಫೀಲ್ ಆಯಿತು. ಬಟ್ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ರೂ ಅಲ್ಲಿ ಫುಲ್ ರೂಮ್ಸ್ ಬುಕ್ಕಿಂಗ್ ಆಗಿರೋದ್ರಿಂದ ಆ ಆಪ್ಷನ್ ಕೂಡ ನಮಗಿರಲಿಲ್ಲ. ಆ್ಯಂಡ್ ಲಿಪಿ ಕಿರಿಕೋ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸರಿ ಹೋಗೋಣ ಅಂತ ಹೇಳಿ ಕೊನೆಗೆ ಆ ಫಾರ್ಮಾಲಿಟೀಸ್ನೆಲ್ಲ ಮುಗಿಸಿ. ಬಟ್ ಅಲ್ಲೇನಂತ ಅಂದರೆ ನಾವು ರಿಸೆಪ್ಷನ್ಗೂ ಮತ್ತು ಅಲ್ಲಿರುವಂತಹ ರೂಮ್ಸಿಗೂ ಸ್ವಲ್ಪ ದೂರ ಆಗುತ್ತೆ, ಅಂದರೆ ವಾಕಬಲ್ ಡಿಸ್ಟೆನ್ಸು. ಸೊ ಯೂಶ್ವಲಿ ಈ ಥರ ಬಗ್ಗಿ ಇರುತ್ತೆ, ಅದರಲ್ಲೇ ನಾವು ಆಲ್ಮೋಸ್ಟ್ ಓಡಾಡ್ತಾ ಇದ್ವಿ. 1 ಟೈಮ್ ಮಾತ್ರ ನಾವು ರೆಸ್ಟೋರೆಂಟಿಗಾಗಿರ್ಬೋದು ಮತ್ತು ಕೆಳಗಡೆ ಪೂಲ್ ಹತ್ರಕ್ಕಾಗಿರ್ಬೋದು ಓಡಾಡಿದ್ವಿ. ಅದು ಬಿಟ್ಟರೆ ತುಂಬ ಮಳೆ ಇತ್ತಲ್ವ, ಹಾಗಾಗಿ 90% ಬಗ್ಗಿನೇ ಯೂಸ್ ಮಾಡ್ಕೊಂಡ್ವಿ. ಆಹಾ ವ್ಯೂ ನೋಡ್ಬೋದು ನೀವು, ರೋಡಿಂದ ನಾವು ಬಗ್ಗಿಲಿ ಹಿಂದೆಯಿಂದ ನಾನಿದು ಕ್ಯಾಪ್ಚರ್ ಮಾಡ್ತಾ ಇರೋದು. ಆ್ಯಂಡ್ ವ್ಯೂ, ನೇಚರು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ನಾವು ಉಳಿದಂತಹ ರೂಮು ಅಂದರೆ ಸಪ್ರೇಟಾಗಿ ನಾವು ಮಾಡ್ಕೊಂಡಿದ್ವಿ, ಕಾಟೇಜ್ ಥರ, ಸ್ಟ್ಯಾಂಡರ್ಡ್ ಕಾಟೇಜು. ಹಾಗಾಗಿ ಆ ರೂಮ್ದು ಒಂದು ಜಸ್ಟ್ ನಿಮಗೆ ವ್ಯೂನ ತೋರಿಸ್ತೀನಿ.
ಲಿಪಿ ನಂಗೇನು ಖುಷಿ ಗೊತ್ತಾ, ಅಪ್ಪಂಗೆ ಫೋನ್ ಬರಲ್ಲ, ನೆಟ್ವರ್ಕ್ ಸಿಕ್ಕಲ್ಲ, ಅಪ್ಪ ಫುಲ್ ಇವತ್ತು ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡುತ್ತೆ. ಐ ಆಮ್ ಟೂ ಲಕ್ಕಿ ಟುಡೇ ಶಿರಾ. ಅಲ್ಲ ಲಿಪಿ, ಇವತ್ತು ನಾವೇನೋ ಒಂದು ಹೇಳ್ಬೇಕಲ್ಲ, ಏನು ಹೇಳೋಣ? ನಾವ್ಯಾರು ಅಂತ ಗೊತ್ತಿಲ್ಲ ಅಂತಿದ್ದೀರಾ? ಎಲ್ಲಂತ ರೆಸ್ಟೋರೆಂಟು? 201 ಸ್ವಿಮ್ಮಿಂಗ್ ಪೂಲ್. ವಾಟರ್ ಆಪಲ್ ಇದು ಟೇಸ್ಟ್ ನೋಡಿಲ್ಲ ನಾನು ಹೆಂಗಿರುತ್ತೆ ಅಂತ. ಒಂದೇ ಸಾಕು ಮೋನ. ಬೇಡ, ವಾಟರ್ ಆಪಲ್ ನೋಡ್ ಬನ್ನಿ. ಚೆನ್ನಾಗಿದ್ಯಾ? ನಂಗೆ ಬೇಡ, ನಿಂದ್ರಲ್ಲೇ ತಿಂತೀನಿ ಮೋನ, ನಂಗೆ ಬೇಡ. ಕುಯ್ಬೇಡ, ಕಾಯಿ ಅದು ಬೇಡ ನಂಗೆ. ಎಲ್ಲ ವಾಟರ್ ಆಪಲ್. ವಾವ್. ಹ್ಞೂ ಇದು ಕುಯ್ ಮೋನ. ಹಾಂ, ಇದು ಕುಯ್ ಕೊಡು ನಂಗೆ. ಚೆನ್ನಾಗಿದೆಯಾ ಟೇಸ್ಟ್? ಚೆನ್ನಾಗಿದೆಯಾ? ಹೊಗ್ರು ಹೊಗ್ರು. ಮೊನ ಇದೇನು ನಿನ್ ಕೌಂಟ್ರಾ? ನಿಂದು ನಿಂದ ಮೋಹನ್ ಕೌಂಟ್ರು. ಬಟ್ಟೆ ಮತ್ತೆ ಮಾಡ್ಕೊಬೇಡ ಲಿಪಿ. ನೋಡಲಿ ಆಯತನ ಅಂದರೆ ಏನು ಇದ್ರದ್ದು ಬ್ಯೂಟಿ ಅಂತ ಲಿಪಿ. ಎಷ್ಟು ಚೆನ್ನಾಗಿ ನೀರು ಬರ್ತಿದೆ ಮೋನ. ಮಕ್ಳನ್ನ ಸ್ಕೂಲಲ್ಲಿ ಆಟಾಡ್ಸೋದು ಬೇಡ, ಸ್ಕೂಲಿಗಿಂತ ನಿಜ ಅಲ್ಲೇ ಸ್ವಲ್ಪ ಆಟಾಡ್ಸೋಣ. ಚಾಪೆಲ್ಲ ನೀನೇ ಆನ್ ಮಾಡ್ಕೊಂಡಿದ್ವಿ. ನೋಡು, ನಿಜ ಈ ನೀರು ಎಷ್ಟು ಕ್ಲೋರಿನ್ ವಾಸನೆ ಬರ್ತಾ ಇದೆ ಪೂಲಲ್ಲಿ ಗೊತ್ತಾ? ಅದೆಷ್ಟು ನ್ಯಾಚುರಲ್ ಫೋಟೋಗೆ ಬರ್ತಾ ಇದೆ. ಅಲ್ಲೇ ಹೋಗೋಣ ನಾವು ಮಕ್ಕಳನ್ನ ಕರ್ಕೊಂಡು. ಮಕ್ಕಳ ಪೂಲ್ ಬೇಕಾ? ಅಲ್ಲಿ ತುಂಬ ನಾವು ಬೇಗ ರೀಚ್ ಆಗಿದ್ವಿ, ಆಲ್ಮೋಸ್ಟ್ 11:30 ಅಷ್ಟೊತ್ತಿಗೆಲ್ಲ. ಹಾಗಾಗಿ ಊಟ ಮಕ್ಕಳು ಹೊಟ್ಟೈಸಿ ಅಂತಿದ್ರು 1 o'clock ಆಗಬೇಕು ಅಂತ ಹೇಳಿ. ಹಾಗೆ ನಾವು ಒಂಚೂರು ಪೂಲ್ ವ್ಯೂ, ರೆಸಾರ್ಟ್ ವ್ಯೂ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಮೋಸ್ಟ್ 12:45 12:50 ಆಯಿತು. ಹಾಗಾಗಿ ರೆಸ್ಟೋರೆಂಟಿಗೆ ಹೋದ್ವಿ. ಏನ್ ಚಂದ ಕಾಣಿಸ್ತಲ್ಲ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವ. ನಾನು ನೀನು ಸೇರ್ಕಂಡ್ರೆ ಎಂತ ಅಲ್ಲೇ ಮೋಹನ್ ಅಂಕಲ್ದು. ಆ್ಯಂಡ್ ಮೋಹನಿಗೆ ಶಿರಾ ಮತ್ತು ಲಿಪಿ ಎಲ್ಲ ರೇಗಿಸ್ಕೊಂಡು ಬಂದರು. ಮೋಹನ್ ಅದಕ್ಕೆ ನೋಡ್ಬಾ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಅಂತೆಲ್ಲ ತೋರಿಸ್ತಾ ಇದ್ರು. ಆ್ಯಂಡ್ ನಾವು ಬುಕ್ ಮಾಡ್ಕೊಂಡಿದ್ವಿ ಅಲ್ವಾ, ನಾವು ಬುಕ್ ಮಾಡ್ಕೊಂಡಿರೋದ್ರಲ್ಲಿ ನಮಗೆ ಆಫ್ಟರ್ನೂನ್ ಲಂಚ್ ಮತ್ತು ಡಿನ್ನರು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ನಾವು ಕಾಂಪ್ಲಿಮೆಂಟ್ರಿ ಥರನೇ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲ ಅಂತ ಅಂದರೆ ಅಲ್ಲಿ ಏನು ಮೆನುವಲ್ ಪ್ರೈಸ್ ಇರುತ್ತೆ ಆ ಪ್ರೈಸ್ನ ನಾವು ನೋಡಿ ಆರ್ಡರ್ ಮಾಡ್ಕೊಬೇಕಾಗುತ್ತೆ, ನಮಗೇನು ಫುಡ್ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೆ ಅನ್ನಿಸ್ತು ನಾವು ಬುಕ್ ಮಾಡ್ಕೊಂಡಿದ್ದೆ ಬೆಸ್ಟ್ ಅಂತ ಅನ್ನಿಸ್ತು. ಬಿಕಾಸ್ ಪ್ರೈಸಸ್ ಎಲ್ಲ ಹೈ ಇರುತ್ತೆ ಮೆನುವಲ್ಲಿ. ಸೊ ಇದು ಕಾಂಪ್ಲಿಮೆಂಟ್ರಿ ಥರ ಒಟ್ಟಿಗೆ ಒಂದು ಪ್ಯಾಕೇಜ್ ಥರ ಸಿಕ್ಬಿಡುತ್ತೆ. ಆ್ಯಂಡ್ ಒಂದು ಬ್ಯೂಟಿಫುಲ್ಲಾಗಿ ಡೈನಿಂಗ್ ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ ನಮಗೆ ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ಅಲ್ಲಿ ಹರಿತಾ ಇರೋವಂತಹ ತುಂಬಾ ಶಬ್ದ ಚೆನ್ನಾಗಿತ್ತು, ನೀರು ಪ್ರತಿಯೊಂದು ಆ ವ್ಯೂವಲ್ಲಿ ನಮಗೆ ಕಾಣಿಸುತ್ತೆ. ಶಿರಾ, ನಿಂಗೋಸ್ಕರ ಹೊಸ ಬೆಡ್ ರೆಡಿ ಮಾಡಿಸ್ಬಿಟ್ವಲ್ಲ. ಹಾಂ, ನಾನು 4 ಜನ ಮಲ್ಗಲ್ಲ, ನಾನು ಮಲ್ಗಲ್ಲ. ಹಾಂ, ಮಾತಾಡುತ್ತೆ. ಹತ್ತಿ
ಏನಿಲ್ಲ, ಸೇಮ್ ಹಾಕಿಸ್ಕೊ ಮಗಳೇ, ಯಾಕೆ ಹಂಗೆ ಆಡ್ತೀಯ? ಏ ಒಂದೇ ಇರೋದು, ಬಾ ಮಗಳೇ. ಹಾಂ ಎಸ್ ನಡೀರಿ ನೀವು ಆಯಿತು ನೀನು ಅವಳ ಥ್ಯಾಂಕ್ ಯು ಅಪ್ಪ. ಬರ್ಡೇ ಆದ್ಮೇಲೆ ಲಿಪಿ ಆಯ್ತು. ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ನಾನು ಈ ವಿಷಯನ ಶೇರ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲಿ ಎಲ್ಲರೂ ಏನಂತ ಕಮೆಂಟ್ಸ್ ಆಗ್ತಾಯಿದ್ರು, ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಕಮೆಂಟ್ ಆಗ್ತಾನೆ ಇದ್ರು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತಲೂ ಕೂಡ ಕಳಿಸ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು 3 ಮಂತ್ಸ್ ತನಕ ನನಗೆ ತುಂಬ ಅಂದರೆ ತುಂಬಾ ವಾಮಿಟ್ ಇತ್ತು, ತುಂಬ ಸುಸ್ತಾಗ್ತಿತ್ತು, ತಲೆ ಸುತ್ತ ಬರೋದು, ಮತ್ತು ಏನು ಊಟ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಏನು ತಿಂದ್ರೂ ನನಗೊಂಥರ ಹೆಂಗೆ ಅಂದರೆ ಮೂಗು ಬಾಯಲ್ಲಿ ಎಲ್ಲದು ವಾಮಿಟ್ ಆಗೋ ಅಷ್ಟು ಸಕ್ಕ ಸುಸ್ತಾಗ್ಬಿಟ್ಟಿತ್ತು. ಎಂತಕ್ಕಾಗಿತ್ತು. ಸೊ ನನಗೂ ಕೂಡ ಮಾಡೋಕ್ಕಾಗಿರ್ತಿರ್ಲಿಲ್ಲ ವೀಡಿಯೋಸ್ನ. ಬಟ್ ವೀಡಿಯೋ ಮಾಡೋದನ್ನು ಬಿಡೋಕ್ಕೂ ಇಷ್ಟ ಇರಲಿಲ್ಲ. ಹಾಗಾಗಿ ಏನು ಮಾಡ್ತಿದ್ದೆ, ಕೆಲವೊಂದು ಶಾರ್ಟ್ಸ್ ಎಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೆ. ಮತ್ತು ಹೇಳೋಣ ಅನ್ಕೋತಾ ಇದ್ದೆ. ಬಟ್ 3 ಮಂತ್ಸ್ ಕಂಪ್ಲೀಟ್ ಆಗೋ ತನಕ ಹೇಳೋದು ಬೇಡ. ಕೆಲವೊಂದು ಸತಿ ಎಲ್ಲ ದೊಡ್ಡವ್ರು ಹೇಳ್ತಾರಲ್ವ 3 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ಬಿಟ್ಟು, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ ನನಗೆ 5 ಮಂತ್ಸ್ ರನ್ನಿಂಗು. ಹಾಗಾಗಿ ಇದನ್ನೆಲ್ಲ ನಾವು ಮುಚ್ಚಿಟ್ಕೊಳ್ಳೋಕ್ಕಾಗೋದೇ ಇಲ್ಲ, ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆನೂ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ವಿಷಯನ ಲಿಪಿ ಶೇರ್ ಮಾಡ್ತಿರೋದು ನಾನು? ಹೌದಾ? ಯಾರ ಹತ್ರ ಒಳಗಡೆ ಬೇಬಿ ಇದೆ? ಎಷ್ಟು ಖುಷಿ ನಿಂಗೆ? ಯಾಕೆ ಅಂತ? ಅಮ್ಮ ಅವಾಗೆಲ್ಲ ನಾನು ಬೇಡ್ಕೊಟ್ಟಿದ್ನಲ್ಲ, ಅಮ್ಮ ಪ್ಲೀಸ್ ದೇವ್ರನ್ನ ಕೇಳು, ನನಗೆ ಒಬ್ಳಿಗೆ ಮನೇಲಿ ಬೋರ್ ಆಗುತ್ತೆ, ಪಾಪ ಬರಕ್ಕೆ ನೀನು ಹತ್ತಲ್ಗಾರ ಅಂತ ಕೇಳ್ಕೊಂತಿದ್ನಲ್ಲ, ಅದಕ್ಕೆ ಬಂದು ಬಿಡ್ತು. ಲಿಪಿ ಹೇಳಿದ ತಕ್ಷಣ ಫುಲ್ ಖುಷಿ. ಥ್ಯಾಂಕ್ ಯು ಮಗಳೇ. ಇವಳು ಆ್ಯಕ್ಚುಲಿ ನಮ್ಮ ಅಕ್ಕನ ಮಗಳು. ಅಕ್ಕ ಅಂತ ಅಂದರೆ ದೊಡ್ಡಮ್ಮನ ಮಗಳು ಆಶಕ್ಕ ಅಂತ, ಶಿರಾ. ಸೊ ಇವಾಗ ನೀನು ಏನಕ್ಕೆ ಬಂದಿದ್ಯಾ ನಮ್ಮ ಮನೆಗೆ? ನಾನು ತುಂಬ ಖುಷಿಯಾಗಿದ್ದೀನಿ, ಏನಕ್ಕಂದ್ರೆ ಚಿಕ್ಕಿ ಮನೆಗೆ ಬಂದಿದ್ದೀನಿ. ಅದಾದ್ಮೇಲೆ ನಂಗೆ ತುಂಬ ಖುಷಿ, ಏನಕ್ಕಂದ್ರೆ ನಾನು ದೊಡ್ಡ ಸಿಸ್ಟರ್ ಆಗ್ತಿದ್ದೀನಿ ಅಂತ. ಟು ಹ್ಯಾಪಿ. ನಾನು ದೊಡ್ಡ ಸಿಸ್ಟರ್ ಆಗ್ತೀನಿ. ನನ್ನ ಹತ್ರ ತುಂಬ ತಮ್ಮ ಮತ್ತೆ ತಂಗಿ ಇದ್ದಾರೆ, ಅದಕ್ಕೆ ಇನ್ನೂ ದೊಡ್ಡದು ಆಗ್ಬಿಟ್ರೆ ಅಕ್ಕ ಅಕ್ಕ ಅಂತ ಕರಿಬೇಕು. ಫುಲ್ ಖುಷಿನಾ? ಹಾಲಿಡೇಸಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಳೆ. ಆ್ಯಕ್ಚುಲಿ ತುಂಬ ದಿನದಿಂದನೂ ಇವಳಿಗೂ ಏನಂದರೆ ಈ ಥರ ವೀಡಿಯೋಸ್ ಮಾಡಬೇಕು, ಮಾತಾಡಬೇಕು ಅಂತ ಇಷ್ಟ. ಲಿಪಿನೆಲ್ಲ ನೋಡುವಾಗ ಸರಿ ಕ್ಷೀರಾ ನಾನು ನೀನು ಸೇರ್ಕೊಂಡು ಇವತ್ತು ವೀಡಿಯೋ ಮಾಡೋಣ ಲಿಪಿ ಎಲ್ಲ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ವಿ. ನೀರು ಬೇಕಿತ್ತು. ಸ್ವಲ್ಪ ಕೊಡಿ. ನಾನು ಏನು ಮಾಡ್ತೀನಿ ಅದನ್ನ ಇವಳು ಮಾಡಬೇಕು, ಇವಳು ಏನು ಮಾಡ್ತಾಳೆ ಅದನ್ನ ಇವಳು ಮಾಡಬೇಕು. ಇಬ್ಬರು ಒಟ್ಟಿನಲ್ಲಿ ಹಾಲಿಡೇಸಲ್ಲಿ ಸ್ಪೆಂಡ್ ಮಾಡಿದ್ರು. ಆ್ಯಕ್ಚುಲಿ ನಾವು ನಮ್ಮ ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ರೆಸಾರ್ಟಿಗೆ ಬುಕ್ ಮಾಡ್ಕೊಂಡಿದ್ವಿ. ಆ್ಯನಿವರ್ಸರಿ ಟೈಮಲ್ಲಿ ಏನಾಯಿತು ಅಂತ ಅಂದರೆ ಮೋಲ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು. ನಾವು ಬುಕ್ ಮಾಡಿ ಆಗ್ಬಿಟ್ಟಿತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತ ಹೇಳಿ. ಬಟ್ ನಂಗೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಯೋಚನೆ ಮಾಡಿದಾಗ ಹೌದು ರೆಸಾರ್ಟಿಗೆ ನಾವು ಇನ್ನೊಂದು ಸಲನೂ ಹೋಗ್ಬೋದು, ಬಟ್ 144 ವರ್ಷಕ್ಕೆ ಒಂದ್ಸತಿ ನಡೆಯುವಂತಹ ಕುಂಭಮೇಳ ಲೈಫಲ್ಲಿ ಒಂದ್ಸತಿ ನೋಡಬೇಕು ಅಂತ ಹೇಳಿಬಿಟ್ಟು ಅವ್ರು ಹೊರಟರು. ಮತ್ತೇನಾಯಿತು, ಈಗ May 10th ನನ್ನ ಬರ್ಡೇ ಇತ್ತು. ನೀವೆಲ್ಲರೂ ವಿಶ್ ಮಾಡಿದ್ರು. ಆ್ಯಕ್ಚುಲಿ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ, ಕೆಲವ್ರಿಗೆ ಮಾತ್ರ ರಿಪ್ಲೈ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ಡೇಗೆ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಆ್ಯಂಡ್ ಬರ್ಡೇ ಟೈಮಲ್ಲೂ ಕೂಡ ಮೋಹನ್ ಸಿಂಗಾಪುರ್ ಮಲೇಷ್ಯಾ ಹೋಗಿದ್ರು. ನಮ್ಮ ಅಮ್ಮನ ಬರ್ಡೇಗೆ ಇಷ್ಟು ವಿಶ್ ಮಾಡಿಲ್ಲ ಹೇಳ್ಬೇಕು ಅಂದರೆ.
ನಿಜ ವಿಶ್ವಾಸಿಲ್ಲ. ಮಾಡಿದ್ರಲ್ಲ ಮಗಳೇ 2 days ಮುಂಚೆನೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋದ್ರಲ್ಲ. ಆದ್ರೆ ನಿನ್ ಬರ್ತಾರೆ ದಿವಸ ಮಾಡ್ಲಿಲ್ಲ. ಫೋನಲ್ಲಿ ಮಾಡ್ತಲ್ಲ ವಿಡಿಯೋ ಕಾಲ್ ಮಾಡಿ. ನಾನು ಮಲಗಿದ್ದೆ. ನೀನು ಮಲಗಿದ್ದೆ. ಸೊ ಹಾಗಾಗಿ ಅವಾಗ ಸಿಂಗಾಪುರ್ ಮಲೇಷ್ಯಾಗೆ ಹೋದ್ರು ಅಂತ ಹೇಳ್ಬಿಟ್ಟು ಅವಾಗಲೂ ಬುಕ್ ಮಾಡಲಿಲ್ಲ. ಸೊ ಇವಾಗ ಫ್ರೀ ಇದ್ವಿ. ಆ್ಯಂಡ್ ಮೋರ್ ಓವರ್ ನಮ್ಮ ಅಕ್ಕನ ಮಗಳು ಕೂಡ ಇದ್ಲು, ಅವಳು ಚೆನ್ನಾಗಿ ಆಟ ಆಡ್ತಾಳೆ, ಲಿಪಿಗೂ ಒಂದು ಕಂಪ್ನಿ ಆಗುತ್ತೆ ಅಂತ ಹೇಳಿ ಇವತ್ತು ಬಂದ್ವಿ. ಇಷ್ಟೇ. ನೀವೆಲ್ಲ ತುಂಬಾ ಜಾಲಿ ಆಯ್ತು ಇವತ್ತು. ತುಂಬಾ ಜಾಲಿ ಮಾಡಿದ್ರಂತೆ. ನೇಚರ್ ಇದೆ ಇಲ್ಲಿ, ತುಂಬಾ ಒಳ್ಳೆ ನೇಚರ್ ಇದೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಆ್ಯಂಡ್ ಏನಂತ ಅಂದ್ರೆ ಎಲ್ರಿಗೂ ತುಂಬಾ ಒಂದೇ ತರ ಇರಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ, ಒಬ್ಬೊಬ್ರು ಬಾಡಿ ನೇಚರ್ ಒಂದೊಂದು ತರ ಇರುತ್ತೆ. ಬಟ್ ನಾನು ಲಿಪಿ ಪ್ರೆಗ್ನೆಂಟಲ್ಲಿ ಆಲ್ಮೋಸ್ಟ್ ಒಂದು 8 ಮಂತ್ಸ್ ತನಕನೂ ನಾನು ಕಾಲೇಜಿಗೆ ಹೋಗಿ ವರ್ಕಿಂಗಲ್ಲಿದ್ದೆ. ಬಟ್ ಅವಾಗೇನಪ್ಪ ಅಂತ ಅಂದರೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುತ್ತಲ್ವ, ಅದು ಬಂದಿತ್ತು, ಶುಗರ್ ಬಂದಿತ್ತು. ಹಾಗಾಗಿ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಳ್ತಾ ಇದ್ದೆ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಏನಂದರೆ ತುಂಬಾ ವಾಮಿಟ್ಟು, ನನಗೆ ಏನು ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ, ಸುಸ್ತು, ಮಲಗಿದ್ರೆ ಸಾಕು ಅನ್ನಂಗೆ ಆಗ್ತಿತ್ತು, ಊಟ ಸೇರ್ತಿರ್ಲಿಲ್ಲ. ಡಾಕ್ಟ್ರು ಶ್ರುತಿ ಏನು ವೆಯ್ಟೇ ಗೈನ್ ಆಗಿಲ್ಲ ಅಂತ 3 ಮಂತ್ಸ್ ಸ್ಕ್ಯಾನಿಂಗಿಗೆ ಹೋದಾಗಲೂ ಆಲ್ಮೋಸ್ಟ್ 1 kg ವೆಯ್ಟ್ ಗೇನ್ ಆಗಿರಲಿಲ್ಲ. ಆಮೇಲೆ ಇನ್ನೇನು 3 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು, 4 ಮಂತಿಗೆ ಬೀಳುತ್ತೆ ಅನ್ನೋ ಟೈಮಲ್ಲಿ ನನಗೆ ವಾಮಿಟ್ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಫುಡ್ಡೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಈಗಲೂ ನನ್ನ ಮನಸ್ಸಲ್ಲಿ ಏನು ಭಯ ಇದೆ ಅಂದರೆ, ಕೆಲವೊಂದು ಸತಿ ಹೇಳ್ತಾರಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇದ್ದರೆ ಸೆಕೆಂಡಲ್ಲೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಫುಡ್ಡೆಲ್ಲ ಈ ದಾಳಿಂಬೆ ಮತ್ತು ಕೆಲವೊಂದು ಮಾವಿನ ಹಣ್ಣು, ಹಲಸಿನ ಹಣ್ಣು ಮತ್ತು ಅಂಜೂರ, ಖರ್ಜೂರ ಎಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದು, ಪ್ರತಿಯೊಂದನ್ನು ನಾನು ಕಡಿಮೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗಿಂದನೇ ಡಯಟಲ್ಲಿ ಇರೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಒನ್ ಥಿಂಗ್ ಏನಂತ ಅಂದರೆ, ನನ್ನ ಪ್ರೆಗ್ನೆನ್ಸಿ ಜರ್ನಿಗೆ ಮತ್ತು ನನ್ನ ವಿಡಿಯೋ ನೋಡ್ತಿರೋರು ಯಾರಾದರೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿದ್ದರೆ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಯಾವುದನ್ನು ಕಂಪೇರ್ ಮಾಡ್ಕೊಬಾರ್ದು. ಯಾಕೆಂದರೆ ಎಲ್ಲರೂ ಬಾಡಿನೂ ಒಂದೇ ಥರ ಇರಲ್ಲ ಅಲ್ವಾ. ಹಾಗಾಗಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಫುಡ್ಸ್ ತಗೊಳ್ತೀನಿ, ಯಾವ ಥರ ಡಯಟ್ ಮಾಡಿದೆ. ಯಾಕಂದರೆ ನಾನು ಒಂದು ವಿಡಿಯೋದಲ್ಲಿ ನಾನು ಲಿಪಿ ಪ್ರೆಗ್ನೆಂಟಲ್ಲಿ ಶುಗರ್ ಇತ್ತು ಅಂತ ಶೇರ್ ಮಾಡಿದಾಗ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರಿ. ನಾನು ಅವರೆಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ, ಹೆದರ್ಕೋಬೇಡಿ, ಏನೂ ಆಗಲ್ಲ, ಡಾಕ್ಟರ್ ಹೇಳೋದನ್ನು ಫಾಲೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಇವತ್ತಿಗೆ ನನ್ನ ಒಂದು ಪ್ರೆಗ್ನೆನ್ಸಿನ ರಿವೀಲ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಹಕಾರ ನನ್ನ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾ ಮಗಳೇ. ನಿಮಗೆ ಬಾಯ್ ಬೇಕಾ ಗರ್ಲ್ ಬೇಕಾ? ಆಲ್ರೆಡಿ ಶಿರಾ ಕೆಲವರೆಲ್ಲ ಏನು ಚೆನ್ನಾಗಿ ಮಗು ಆಗಲಿ, ಹೆಲ್ದಿಯಾಗಿರಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ಕೆಲವರು ಏನು ಹಾಕಿದ್ದಾರೆ ಅಂದರೆ ಬಾಯ್ ಬೇಬಿ ಆಗಲಿ ಅಂತ ಕಮೆಂಟ್ ಹಾಕಿದ್ದಾರೆ. ಹೌದಾ? ಯಾವುದೋ ಒಂದು ಮಗಳೇ ಹೆಲ್ದಿಯಾಗಿ ಒಂದು ಎನಿಥಿಂಗ್ ಫಾರ್ ಮೀ, ನಂಗೆ ಯಾವ್ದಾದ್ರು ಸರಿ. ಲಿಪಿಗೆ ಗರ್ಲ್ ಬೇಕಂತೆ, ಕ್ಷೀರನ್ಗೆ ಯಾವ್ದಾದ್ರು ಬೇಕಾ? ಯಾವ್ದಾದ್ರು ಸರಿ. ಓಕೆ. ಸೊ ಯಾವುದಾದ್ರೂ ಸರಿ, ನಮಗೇನು ಆ ಥರ ಮೈಂಡ್ ಸೆಟ್ ಇಲ್ಲ. ಹೆಲ್ದಿಯಾಗಿ ನಾನು ಮತ್ತು ನನಗೆ ಹುಟ್ಟುವಂತಹ ಮಗು ಹೆಲ್ದಿಯಾಗಿ ಹುಟ್ಟಿದ್ರೆ ಅಷ್ಟೇ ಸಾಕು. ಓಕೆನಾ? ವಿಡಿಯೋ ಮುಗಿಸ್ಬಿಡೋಣ. ನಮ್ಮ ಲಿಪಿಗೆ ಆ್ಯಕ್ಚುಲಿ ಏನಂತ ಅಂದರೆ, ಅಮ್ಮ ನೀನು ಸುಳ್ಳು ಹೇಳ್ತಾ ಇದೆಯಾ, ನಿಜವಾಗ್ಲೂ ಹೊಟ್ಟೆ ಒಳಗಡೆ ಬೇಬಿ ಇದೆಯಾ, ನಿಜ ಹೇಳು ಅಂತ. ಲೈಕ್ ಏನಂದ್ರೆ ಅವಳ ಮೈಂಡ್ಸೆಟ್ಟು ಬೇಬಿ ಬಂಪ್ ಬಂದಿರುತ್ತಲ್ವ, ಬೇರೆ ಪ್ರೆಗ್ನೆನ್ಸಿ ವುಮೆನ್ಸ್ನೆಲ್ಲ ನೋಡಿದಾಗ. ನಮ್ಮ ಅತ್ತಿಗೆ ಒಬ್ಬರಿದ್ರು, ಅವ್ರಿಗೆ ಕಂಪೇರ್ ಮಾಡೋದು ಲಿಪಿ, ಸುಳ್ಳು ಹೇಳ್ತೀಯ ಶೀಲತೆ ಹಂಗಿದೆ, ನಿನಗಿನ್ನ ಬೇಬಿ ಬಂದಿಲ್ಲ ಅಂತ. ಆ್ಯಕ್ಚುಲಿ ಈಗ 5 ಮಂತ್ಸ್ ನನಗೆ ರನ್ನಿಂಗ್ ಅಲ್ವಾ, ಇನ್ನೇನು ನಾನು 10 ಡೇಸಲ್ಲಿ 5 ಮಂತ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಸ್ವಲ್ಪ ಬೇಬಿ ಬಂಪ್ ಕಾಣಕ್ಕೆ ಸ್ಟಾರ್ಟ್ ಆದಾಗಿಂದ ಲಿಪಿ ಏನು ಹೇಳ್ತಾಳೆ ಅಂದರೆ, ಅಮ್ಮ ನಿಜ ಅಲ್ಲ ಇವಾಗ ನಿನ್ನ ಹೊಟ್ಟೆ ಒಳಗಡೆ ಬೇಬಿ ಇದೆ ಅಂತ ಹೇಳಿ. ಸೊ ಅವಳಿಗೆ ಬೇಡ ಚಿನ್ನ, ಆಮೇಲೆ ತಿಂತೀನಿ, ಅವಳಿಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ನಿಮ್ಮ ಹತ್ರ ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ. ಇನ್ನೇನಾದರೂ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜರ್ನಿ ಹೇಗಿತ್ತು ಅಂತ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ಸ್ವಲ್ಪ ಆರಾಮಾಗಿದ್ದೀನಿ. ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಅಂದರೆ ಇದೇ ಒಂದು ಕಾರಣ ಇತ್ತು ಅಷ್ಟೇ. ಸೊ ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸರಿ ಆಯಿತು, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಓಕೆನಾ? ಬಾಯ್.
ಹೆಂಗಿದೆ ಫುಡ್ಡು ಲಿಪಿ? ಹಾಂ, ಪಿಜ್ಜಾ ಎಲ್ಲ ಸಿಕ್ಬಿಟ್ರೆ ಸಖತ್ತಾಗಿರುತ್ತೆ ನೋಡ ಈ ಮಕ್ಕಳಿಗೆ. ಬೆನ್ಮೇಲೆ ತಿನ್ನಿ, ಬೆನ್ಮೇಲೆ ಬೆನ್ಮೇಲೆ ಬೆನ್ಮೇಲೆ. ಸಾಕಪ್ಪ. ಸ್ಟಾರ್ಟ್ ಅಮ್ಮ ಸ್ಟಾರ್ಟ್. ಸರಿ ನಡೀರಿ, ಫಾಲ್ಸ್ ಹತ್ರ ಹೋಗಿ ಫೋಟೋ ತಗೊಂಡ್ಬರೋಣ. ಓಕೆ. ಹೋಗಿ ಬೇಗ ರೂಮ್ ಚೆಕ್ಔಟ್ ಮಾಡ್ತೀನಿ. ಹೋಗಿ ಬಂಗಾರಿ. ನಮ್ಮನೆ ಚೋಟಿ ಬಿಡಲ್ಲ ಅಂದ್ರು ಕೇಳ್ದೆ, ನಮ್ಮನೆ ಚೋಟಿ ಹಠ ಮಾಡ್ಕೊಂಡು ಹಾಕಿಸ್ಕೊ ಬಂದೈತಪ್ಪ. ಮೊನ ಚೋಟಿ, ಏ ಚೋಟಿ, ಮೊನ ಮೊನ ಅವಳಿರೋ ಬಾಡಿಗೋಳು ಆಡೋದಕ್ಕೂ ನಂಗೆ ಭಯನೇ ಆಗಿತ್ತು ಕಣ. ಲಿಪಿ ಶಿರಾ ಮಕ್ಳ ಹೆಂಗಿದ್ರು? ಲಿಪಿ ಹೆಂಗಿತ್ತು? ಲಿಪಿ ಇನ್ನೊಂದ್ ರೌಂಡ್ ಏನು ಹೇಳಲಿಲ್ಲ ಮಕ್ಳಿಗೆ, ಒಂದೇ ರೌಂಡು, ಇನ್ನೊಂದ್ ರೌಂಡ್ ಅಂತೆ. ಲಿಪಿ ಕ್ಷೀರ ಇನ್ನೂ ಆಟಾಡಬೇಕು ಅಂತ ಹಠ ಜೋರು ಮಾಡಿ ಕರ್ಕೊಂಡು ಬಂದ್ವಿ. ಆ್ಯಂಡ್ ಲಿಪಿ ಆಟಾಡಿದ್ದನ್ನು ನೋಡಿ ಪೇರೆಂಟ್ಸ್ ಎಲ್ಲ ಖುಷಿ ಪಡ್ತಾಯಿದ್ರು. ಇಷ್ಟು ಸಣ್ಣಕ್ಕಿದ್ದಾಳೆ, ಇಷ್ಟು ಚಿಕ್ಕ ಹುಡುಗಿ, ಇಷ್ಟು ಧೈರ್ಯವಾಗಿ ಆಡ್ತಾಳಲ್ಲ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿಂದ ಬರೋಕ್ಕೆ ಮಕ್ಳಿಗೆ ಮನಸ್ಸೇ ಇರಲಿಲ್ಲ. ಬಟ್ ಚೆಕ್ಔಟ್ ಮಾಡೋ ಟೈಮಿಂಗ್ಸ್ ಆಗಿತ್ತು ಅಂತ ಹೇಳಿ ಹೊರಟು ಮನೆ ಕಡೆಗೆ ಬಂದ್ವಿ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.